ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಫೌಂಡೇಶನ್ ಹೇಗೆ ಮಾಡ್ಕೊಂಡು ಬರೋದು, ಲಿಕ್ವಿಡ್ ಫೌಂಡೇಶನ್ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಸೊ ಆ ಬೌಲ್ಗೆ ನಾನಿಲ್ಲಿ ಆ್ಯರೋ ರೂಟ್ ಪೌಡರ್ ತಗೊಳ್ತಾ ಇದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಅವೈಲಬಿಲಿಟೀಸ್ ಇರುತ್ತೆ ಅಥವಾ ಶಾಪ್ಗಳಲ್ಲಿರುತ್ತೆ. ಇದು ಬಂದ್ಬಿಟ್ಟು ಒಂದು ಫ್ರೂಟ್ಸು ಗೆಣಸ್ ಥರ ಇರುತ್ತೆ ಸ್ವಲ್ಪ ನೋಡೋಕ್ಕೆ, ಅದರದ್ದು ಪೌಡರ್ ಇದು. ಎಲ್ಲ ಕಡೆ ಅವೈಲಬಿಲಿಟೀಸ್ ಇರುತ್ತೆ. ಮತ್ತು ಇದು ತುಂಬ ಸ್ಕಿನ್ಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಗ್ಲೋಯಿಂಗ್ ಕೊಡುತ್ತೆ, ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಎಲ್ಲ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಚಾಕ್ಲೇಟ್ ಮಾಡೋಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಈ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಇದನ್ನು 1 ಸ್ಪೂನಲ್ಲಿ ತಗೊಳ್ತಾ ಇದ್ದೀನಿ. ಅದು 2 ಸ್ಪೂನ್ ತಗೊಂಡ್ರೆ ಇದು ನಾನು 1 ಸ್ಪೂನ್ ತಗೊಂಡು ಇದ್ರ ಜೊತೆಗೆ ನಾನು ಆ್ಯಲೋವೆರಾ ಜೆಲ್ನ ತಗೋತಾ ಇದ್ದೀನಿ. ಇದು 2 ಸ್ಪೂನ್ ತಗೋತಾ ಇದ್ದೀನಿ. ಇದು DIY ಫೌಂಡೇಶನು, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಮತ್ತು ನಾನ್ ಟಾಕ್ಸಿಕ್ ಆಗಿರುತ್ತೆ. ಇಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಎಲ್ಲ ಏನು ಯೂಸ್ ಮಾಡಿರಲ್ಲ. ಸೊ ಪ್ರತಿಯೊಬ್ಬರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ನಾನಿಲ್ಲಿ ಲೈಟ್ ವೈಟ್ ಆಯಿಲ್ ತಗೊಂಡಿದ್ದೀನಿ. ಇಲ್ಲಿ ನಾನು ಆರ್ಗನ್ ಆಯಿಲ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಆರ್ಗನ್ ಆಯಿಲ್ ಇಲ್ಲ ಅಂದರೆ ಯಾವುದಾದ್ರೂ ಲೈಟ್ ವೈಟ್ ಆಯಿಲ್ನ ತಗೊಂಡು ಒಂದು ಬ್ಲೆಂಡ್ ಕೊಡಿ. ಅದಾದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದು ಹಾಕ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಅಂದರೆ ನಿಮಗೆ ಇಲ್ಲಿ ಲಿಕ್ವಿಡ್ ಫೌಂಡೇಶನ್ಸ್ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಲ್ಲಿ ಯಾವುದೂ ಕೆಮಿಕಲ್ಸ್ ಇರಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡ್ತಿರೋದ್ರಿಂದ ನಮಗೆ ನಾಲೆಡ್ಜ್ ಇರುತ್ತೆ ನಾವು ಯಾವ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀವಿ ಅಂದ್ರೆ. ಇದಾದಮೇಲೆ ನಾನಿಲ್ಲಿ ವೆಜಿಟೇಬಲ್ ಗ್ಲೀಸರಿನ್ ತಗೊಂಡಿದ್ದೀನಿ. ಇದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ. ಸೊ ಅದಕ್ಕೋಸ್ಕರ ವೆಜಿಟೇಬಲ್ ಗ್ಲೀಸರಿನ್ನ ತಗೊಳ್ತಾ ಇದ್ದೀನಿ, ಅರ್ಧ ಸ್ಪೂನು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನಿಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ 2 to 3 ಡ್ರಾಪ್ಸ್ ತಗೋತಿದ್ದೀನಿ. ಇದು ಅಷ್ಟೇ ಸಾಕು, ತುಂಬ ಜಾಸ್ತಿ ತಗೋಬಾರ್ದು ಎಸೆನ್ಷಿಯಲ್ ಆಯಿಲ್ನ. 1 to 3 ಡ್ರಾಪ್ಸ್ ಆದರೆ ಎನಫು. ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ, ಮತ್ತು ಲ್ಯಾವೆಂಡರ್ ಕೂಡ ನಿಮಗೆ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಹಾಗಾಗಿ ಇಷ್ಟು ಕಾಂಬಿನೇಷನ್ಸಲ್ಲಿ ಮಾಡಿಕೊಂಡು ಕೂಡ ನಾವಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಮತ್ತು ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದರಲ್ಲಿ ನಾವು ಶೇಡ್ಸ್ಗಳನ್ನು ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಈಗ ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನೀವು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡು ಇದನ್ನೇ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಸ್ವಲ್ಪ ಕ್ರೀಮಿ ಫೀಲ್ ಇರೋದು ಬೇಕು ಅಂತ ಅಂದಾಗ ನೀವು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವುದು ಅಂದರೆ ಶಿಯಾ ಬಟರು. ನಿಮಗೆ ಶಿಯಾ ಬಟರ್ನ ಆ್ಯಡ್ ಮಾಡಿದಾಗ ಕ್ರೀಮಿ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ಶಿಯಾ ಬಟರ್ನ ಡೈರೆಕ್ಟಾಗಿ ಆದರೂ ಆ್ಯಡ್ ಮಾಡ್ಬೋದು. ಆವಾಗ ಬ್ಲೆಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನು ನೀವು ಡಬಲ್ ಬಾಯ್ಲರ್ ಮಾಡಿಕೊಂಡ್ರೆ ಇದು ಆಯಿಲ್ ಥರ ಆಗುತ್ತೆ. ಅದಾದಮೇಲೆ ಆ್ಯಡ್ ಮಾಡಿದರೆ ಬೇಗ ಬ್ಲೆಂಡ್ ಆಗುತ್ತೆ. ಅದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ಇದನ್ನು ನೀವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿದ್ದೀನಿ, ಒಳ್ಳೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ. ನಿಮಗೆ ಔಟರ್ ಅಪ್ಲಿಕೇಶನ್ ಹಾಕಿದ್ದೀವಿ ಅನ್ನೋ ಫೀಲಿಂಗ್ ಇರಲ್ಲ. ನೀಟಾಗಿ ಬ್ಲೆಂಡ್ ಆಗಿರುತ್ತೆ, ಒಳ್ಳೆ ನ್ಯಾಚುರಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಇದನ್ನು. ತುಂಬ ಈಸಿಯಾಗಿದೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಇರೋದು, ಮತ್ತು ನಿಮಗೆ ನಾಲೆಡ್ಜ್ ಇರುತ್ತೆ ಏನು ಇಂಗ್ರೀಡಿಯೆಂಟ್ನ ನಾನು ಯೂಸ್ ಮಾಡಿದ್ದೀನಿ ಅಂತ. ಸೊ ನಿಮ್ಗೇನಾದ್ರು ಈ ವಿಡಿಯೋ ರಿಲೇಟೆಡ್ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನಮ್ಮ ಚಾನಲಲ್ಲಿ ನಾನು ಕೊಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ಲೈಕನ್ನ ಟ್ಯಾಪ್ ಮಾಡಿ. ನಿಮಗೆ ಆಲ್ ದ ನೋಟಿಫಿಕೇಷನ್ಸ್ ಬರುತ್ತೆ. ಆಮೇಲೆ ಬೇರೆಯವ್ರಿಗೂ ಹೇಳಿ ನಮ್ಮ ಚಾನಲಲ್ಲಿ ಈ ಥರ ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿದ್ದಾರೆ ನೋಡಿ ಅಂತ. ಅದು ನಮಗೆ ಹೆಲ್ಪ್ ಆಗ್ತದೆ. ಸೊ ಆವಾಗ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಈ ಫೌಂಡೇಶನ್ನ ನೀವು ಬಳಸೋದ್ರಿಂದ ಸ್ಕಿನ್ ಲೈಟ್ನಿಂಗ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ. ಮತ್ತು ಇದು ನಾನ್ ಟಾಕ್ಸಿಕ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು, ಬಳಸ್ಬೋದು. ನೀವು ಮಾಡ್ಕೊಳ್ಳಿ, ಬಳಸಿ. ಆಮೇಲೆ ನನಗೆ ಹೇಳಿ ಹೇಗಾಯಿತು ನಿಮ್ಮ ಸ್ಕಿನ್ನು. ನಾವು ಕೊಟ್ಟಿರೋ ಒಂದು DIY ರೆಸಿಪಿನ ಯೂಸ್ ಮಾಡಿ ಅಂತ ಹೇಳಿ. ಆವಾಗ ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ಶೇಡ್ಸನ್ನು ಚೇಂಜ್ ಮಾಡೋದಾದರೆ ಆ್ಯರೋರೂಟ್ ಪೌಡರ್ ಜಾಸ್ತಿ ಮಾಡಿ, ಕೋಕೋ ಪೌಡರ್ ಕಡಿಮೆ ಮಾಡಿ. ಇನ್ನೂ ಲೈಟ್ನಿಂಗ್ ಬೇಕಂದರೆ ಆ್ಯರೋರೂಟ್ ಪೌಡರ್ ಜೊತೆ ನೀವು ರೋಸ್ ಪೌಡರ್ನ ಯೂಸ್ ಮಾಡಿ. ಇಲ್ಲಿ 3 ಶೇಡ್ಸ್ ಸಿಗುತ್ತೆ. ನಿಮಗೆ ಸ್ಕಿನ್ಗೆ ಯಾವ ಶೇಡ್ ಯೂಸ್ ಆಗುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಈ ಥರ ನೀವು ಶೇಡ್ಗಳನ್ನು ಚೇಂಜ್ ಮಾಡಿಕೊಂಡು ಫೌಂಡೇಶನ್ನ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ. ನಿಮಗೆ ನಮ್ಮ ಚಾನಲಲ್ಲಿ ನಾವು ಸೋಪ್ ಮೇಕಿಂಗ್ ಹೇಳ್ಕೊಡ್ತಿದ್ದೀವಿ, ನೋಡಿ ನೀವು ಮಾಡ್ಕೊಳ್ಳಿ. ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವೇ ಕೊರಿಯರ್ ವ್ಯವಸ್ಥೆಯಿಂದ ಸೋಪ್ಗಳು, ಕ್ರೀಮ್ಗಳು ಎಲ್ಲ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.